ಇಲ್ಲಿ ಚಿಂತಾಮಣಿಯಲ್ಲಿ ಏನು ಆಂಧ್ರದ ಡಿಸಿಎಂ ಆಗಿರತಕ್ಕಂತ ಪವನ್ ಕಲ್ಯಾಣ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಏನು ಇವತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರ 75ನೇ ಜನ್ಮ ದಿನೋತ್ಸವ ಪ್ರಯುಕ್ತ ಒಂದು ಬೃಹತ್ ಆದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನು ನನ್ನ ಹಿಂಭಾಗದಲ್ಲಿ ವೇದಿಕೆ ಕಾಣಿಸ್ತಾ ಇರ್ತಕ್ಕಂಥ ದೃಶ್ಯಗಳಿದು. ಇದು ಅದ್ದೂರಿಯಾದಂತ ಸೆಟ್ ಅನ್ನು ಹಾಕಿರ್ತಕ್ಕಂಥದ್ದು. ಬೃಹತ್ ಆದ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ವಿಜುವಲ್ ಅನ್ನ ನೋಡ್ತಾ ಇದೀವಿ. ವಿವಿಐಪಿ ಅನ್ನೋ ಆಸನ ವ್ಯವಸ್ಥೆಗಳು ಮತ್ತೆ ಈಗ ಏನೊಂದು ಕಾರ್ಯಕ್ರಮಕ್ಕೆ ಆಂಧ್ರ ಡಿಸಿಎಂ ಅಂತ ಪವನ್ ಕಲ್ಯಾಣ್ ಆಗಿರ್ಬೋದು, ಏನು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಇರ್ಬೋದು, ಅದೇ ರೀತಿ ಕೇಂದ್ರ ಸಚಿವರಾದಂತ ವಿ ಸೋಮಣ್ಣ ಇರ್ಬೋದು, ಆತರ ಅನೇಕ ಗಣ್ಯರು ಕೂಡ ಈಗ ಆಗಮಿಸ್ತಾ ಇರ್ತಕ್ಕಂಥ. ಈಗ ದೃಶ್ಯಗಳನ್ನ ನೋಡ್ತಾ ಇರ್ತಕ್ಕಂಥ ಈ ಏನು ಬೆಳಗ್ಗೆನೆ ಇನ್ನು ಪವನ್ ಕಲ್ಯಾಣ್ ಅವರನ್ನ ನೋಡಿ ಕಣ್ತುಂಬ ನೋಡ್ಕೊಳ್ಳಿಕ್ಕೆ ಸಾವಿರಾರು ಜನ ಪ್ರೇಕ್ಷಕರು ಬಂದಿರ್ತಕ್ಕಂಥ ದೃಶ್ಯಗಳು ಕೂಡ ನಾವು ನೋಡ್ತಾ ಇದೀವಿ. ಏನು ಸಾವಿರಾರು ಜನ, ಅದರಲ್ಲೂ ಹೆಚ್ಚು ಕಡೆ ಒಂದು 30ರಿಂದ 40 ಸಾವಿರ ಜನ ಈಗಾಗಲೇ ಇನ್ನೂ ಒಂದು 11ವರೆಗೆ ಬರ್ತಾರೆ. ಆದ್ರೆ ಅಷ್ಟಕ್ಕೆ ಮುಂಚೆ ಬೆಳಗ್ಗೆಯಿಂದನೇ ಸಾವಿರಾರು ಸಂಖ್ಯೆಯಲ್ಲಿ ಅದರಲ್ಲೂ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಈಗಾಗಲೇ ಒಂದು 30ರಿಂದ 40 ಸಾವಿರ ಜನ ಸೇರಿದ್ದಾರೆ. ಏನು ಪವನ್ ಕಲ್ಯಾಣ್ ಅಭಿಮಾನ ಯಾವ ರೀತಿ ಅಂದ್ರೆ ಏನು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ನೋಡಿ ಕಣ್ತುಂಬಿಕೋಬೇಕು ಅನ್ನೋ ದೃಷ್ಟಿಯಿಂದ ಲಕ್ಷಾಂತರ ಜನ ಈಗ ಈ ಪ್ರದೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಚಿಂತಾಮಣಿ ಹೊರವಲಯದಲ್ಲಿ ಇರ್ತಕ್ಕಂತಹ ಚಿನ್ನಸಂದ್ರ ಗೇಟ್ ಬಳಿ ಒಂದು ಹೊರವಲಯದಲ್ಲಿ ಒಂದು ಬೃಹತ್ ಆದ ಸೆಟ್ ಅನ್ನ ಒಂದು ವೇದಿಕೆಯನ್ನ ಅರೇಂಜ್ ಮಾಡಿರೋದ್ರಿಂದ ಇಲ್ಲಿ ಎಷ್ಟೇ ಲಕ್ಷ ಜನ ಬಂದರೂ ನಿಂತ್ಕೊಂಡು ನೋಡಬಹುದಾದಂತ ವ್ಯವಸ್ಥೆ ಮಾಡಿರೋದ್ರಿಂದ ಏನು ಈಗಾಗಲೇ ಏನು 40,000 ಜನ ಹೇಳಿದ್ವಿ. ಇನ್ನೂ ಹೆಚ್ಚು ಸಂಖ್ಯೆ ಏನೋ ಒಂದು 11-12 ಗಂಟೆ ಸಮಯದಲ್ಲಿ ಒಂದು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಏನೋ ಒಂದು ಕಾರ್ಯಕ್ರಮಕ್ಕೆ ಏನು ಜನ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಲಕ್ಷಾಂತರ ಜನ ಸೇರ್ತಾರೆ. ಏನು ಬಿಗಿ ಪೊಲೀಸ್ ಬಂದೋಬಸ್ತು ಸಾಕಷ್ಟು ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು. ಏನು 11:30 ಸಮಯದಲ್ಲಿ ಏನು ಪವನ್ ಕಲ್ಯಾಣ್ ಆಗಮಿಸ್ತಾರೆ.